ಬ್ರೋ, ನಮಗೂ ನಿಮ್ ತರ ಬಾಡಿ ಮಾಡ್ಬೇಕು ಅಂತ ಆಸೆ ಇದೆ. ಬಟ್ ನಾವು ಹಳ್ಳಿಲಿ ಇರೋದು. ನಿಮ್ ತರ ನಮಗೆ ಜಿಮ್ ಫೆಸಿಲಿಟೀಸ್ ಆಗಿ ಫುಡ್ ಫೆಸಿಲಿಟೀಸ್ ಇಲ್ಲ. ಸ್ವಲ್ಪ ಹೋಮ್ ವರ್ಕೌಟ್ ಹಾಗೂ ಡಯಟ್ ಬಗ್ಗೆ ಏನಾದ್ರು ಹೇಳಂಗಿದ್ರೆ ಹೇಳಿ ಅಂತ ಒಬ್ರು DM ಮಾಡಿದ್ರು. ಇದು ಬರೀ ಹಳ್ಳಿಗೆ ಮಾತ್ರ ಅಲ್ಲ, ಸಿಟಿಲೂ ಆಗುತ್ತೆ. ಒಬ್ಬೊಬ್ಬರ ಹತ್ರ ಆಸೆ ಇರುತ್ತೆ ಬಟ್ ಕಾಸು ಇರಲ್ಲ. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಸ್ಟೂಡೆಂಟ್ಸ್ ಆಲ್ಸೋ. ಪಟ್ ಅಂತ ವರ್ಕೌಟ್ ಬರೋಣ, ಆಮೇಲೆ ಡಯಟ್ ಬಗ್ಗೆ ಮಾತಾಡೋಣ. ಈ ಹೋಮ್ ವರ್ಕೌಟ್ ನ ಬರೀ ಹುಡುಗಿರು ಅಂತಾನೆ ಇಲ್ಲ, ಅಂಕಲ್ ಆಂಟಿನೂ ಮಾಡ್ಬೋದು. ಬಟ್ ಡಿಸ್ಕ್ಲೈಮರ್, ಏನಾಗುತ್ತೋ ಅದನ್ನ ಮಾತ್ರ ಮಾಡಿ. ಇನ್ ಮಿಕ್ಕಿದ್ನ ಚೂರೇ ಟ್ರೈ ಮಾಡ್ತಾ ಹೋಗಿ. ಫಸ್ಟ್ 3 ವಾರ್ಮ್ ಅಪ್ ಎಕ್ಸರ್ಸೈಸಸ್: ಜಂಪಿಂಗ್ ಜಾಕ್ಸ್, ಹ್ಯಾಂಗಿಂಗ್ ಲೆಗ್ ರೈಸ್, ಜಂಪ್ ಸ್ಕ್ವಾಟ್. ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಇರೋರು ಇದನ್ನ ಚೆನ್ನಾಗಿ ಫೋಕಸ್ ಮಾಡಿ. ಇದೊಂಥರ ರಾಮಬಾಣ ಇದ್ದಂಗೆ. ಫಸ್ಟ್ ಚೆಸ್ಟ್ ಪುಷಪ್ಸ್, ಇನ್ಕ್ಲೈನ್ ಪುಷಪ್ಸ್. ಶೋಲ್ಡರ್ ಪ್ರೆಸ್, ಸೈಡ್ ಲ್ಯಾಟರಲ್ ರೈಸ್. ನಾನಿಲ್ಲಿ 2 ವಾಟರ್ ಬಾಟಲ್ ಯೂಸ್ ಮಾಡ್ತಾ ಇದೀನಿ. 2 ಲೀಟರ್ಸ್ 2 ಲೀಟರ್ಸ್ = 2 kg. ನಿಮ್ ಕಂಫರ್ಟ್ ವೇಟ್ ಜೊತೆ ಮಾಡಿ. ಅಥವಾ ನಿಮಗೆ ಬಾಟಲ್ ಬಿಟ್ಟು ಬೇರೆ ಯಾವ್ದಾದ್ರು ಗುಡ್ ಆಪ್ಷನ್ ಇದೆ ದಯವಿಟ್ಟು ಟ್ರೈ ಮಾಡಿ. ಬ್ಯಾಕ್ ಪುಲ್ ಅಪ್ಸ್, ರೋಯಿಂಗ್. ಬೈಸಿಪ್ಸ್ ಗೆ ಬಾಟಲ್ ನ ನೀವು ಹಾರಿಜಾಂಟಲ್ ಆಗಿ ಇಟ್ಕೊಂಡ್ರೆ ಬೈಸಿಪ್ ಕಲ್ಲು, ವರ್ಟಿಕಲ್ ಆಗಿ ಇಟ್ಕೊಂಡ್ರೆ ಹ್ಯಾಮರ್ ಕಲ್ಲು. ಕುತ್ಕೊಂಡು ಈ ತರ ಬೈಸಿಪ್ ಕಾನ್ಸಂಟ್ರೇಷನ್ ಕಲ್ ಮಾಡಿದ್ರೆ ಮುಗೀತು, ನಿಮ್ ಎಲ್ಲಾ ಪಾರ್ಟ್ ಆಫ್ ದ ಬೈಸಿಪ್ ಕವರ್ ಆಯ್ತು. ಟ್ರೈಸಿಪ್, ಸಿಂಗಲ್ ಹ್ಯಾಂಡ್ ಎಕ್ಸ್ಟೆನ್ಷನ್. ಇಲ್ಲಿ ಲಾಂಗೇಡ್ ಫೋಕಸ್ ಆಗುತ್ತೆ. ನೆಕ್ಸ್ಟ್ ಒಂದು ಗೋಡೆ ಅಥವಾ ಕಾಂಪೌಂಡ್ ಸಪೋರ್ಟ್ ಇಟ್ಕೊಂಡು ಬೈಸಿಪ್ ಕಿಕ್ ಬ್ಯಾಕ್. ನೆಕ್ಸ್ಟ್ ಯಮ ಅಂದ್ರೆ ಲೆಗ್ಸ್ ಸ್ಕ್ವಾಟ್. ನೆಕ್ಸ್ಟ್ ಸ್ಪ್ಲಿಟ್ ಸ್ಕ್ವಾಟ್. ಡಯಟ್ ಬಂದಾಗ ಮೇನ್ ಪ್ರೋಟೀನ್ ಫುಡ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಸ್ಪ್ರೌಟ್ಸ್ ಅಂದ್ರೆ ಸಿರಿಧಾನ್ಯಗಳು, ಡೈರಿ ಪ್ರಾಡಕ್ಟ್ಸ್, ಹಾಲು, ಮೊಸರು. ಹಾಲ್ಗೆ ನಿಂಬೆ ನಿನ್ಬಿಟ್ಟು ಕಾಯಿಸಿದ್ರೆ ಮುಗೀತು, ನಿಮ್ ಪನ್ನೀರ್ ರೆಡಿ. ಸೋಯಾ ಬೀನ್ಸ್. ನಿಮ್ ತಟ್ಟೆ ಹೆಂಗ್ ಕಾಣಿಸ್ಬೇಕು ಅಂತ ಹೇಳ್ತೀನಿ ನೋಡಿ. ತಟ್ಟೆನ ನಾವು 3 ಭಾಗ ಡಿವೈಡ್ ಮಾಡ್ಕೊಳ್ಳೋಣ. ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್, ಫೈಬರ್. ಪ್ರೋಟೀನ್ ಏನೇನು ಅಂತ ಹೇಳಿದೀನಿ. ಕಾರ್ಬ್ಸಿಗೆ ಬಂದಾಗ ಚಪಾತಿ, ಮುದ್ದೆ, ರೈಸ್, ದೋಸೆ, ಇಡ್ಲಿ, ಈ ತರ. ಫೈಬರ್ಗೆ ಯಾವ್ದಾನ ಒಂದು ಪಲ್ಯಗಳು, ವೆಜಿಟೇಬಲ್. ನಾನು ಇಲ್ಲಿ ಫ್ಯಾಟ್ ನ ಇನ್ಕ್ಲೂಡ್ ಮಾಡಿಲ್ಲ ಅಂಡ್ ಕಾರ್ಬ್ಸ್ ನ ಕಮ್ಮಿ ಇಟ್ಟಿದ್ದೀನಿ. ಯಾಕೆ?